ಓಂ ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಪ್ರಿಯ ವೀಕ್ಷಕರೇ ನಮಸ್ಕಾರ. ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆತ್ಮೀಯರೇ, ಎಲ್ಲರಿಗೂ ಕೂಡ ಬಹಳ ಕುತೂಹಲ ಇರುತ್ತೆ. ದೇವತೆಗಳನ್ನು ಹೇಗೆ ಪೂಜೆ ಮಾಡಬೇಕು, ಅಥವಾ ವಿಗ್ರಹದ ಸ್ವರೂಪದಲ್ಲಿ ಮಾಡಬೇಕು, ಅಥವಾ ನಮ್ಮಲ್ಲಿ ಹಿಂದಿನಿಂದನೂ ಕೂಡ ನಡೆದು ಬಂದಂತಹ ಅಗ್ನಿಯ ಸ್ವರೂಪದಿಂದ ದೇವತೆಗಳನ್ನು ಪೂಜೆ ಮಾಡಬೇಕು, ಅಥವಾ ನೋಡಿ ಹಿಂದಿನ ಕಾಲದಲ್ಲೂ ಕೂಡ ಅನೇಕ ರೀತಿಯಾಗಿ ಗೋಮಯದ ಬಿಂಬಗಳನ್ನು ಕೂಡ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಹೀಗೆ ನಮಗೆ ಅನೇಕ ರೀತಿಯಾದಂತಹ ಸಂದೇಹಗಳು ಬರುತ್ತೆ. ಅದಕ್ಕೆ ಆಗಮಶಾಸ್ತ್ರದ ಮೂಲಕವಾಗಿ ಹೇಗೆ ಮಾಡುವ ಮೂಲಕವಾಗಿ ನಮಗೆ ಉತ್ತಮವಾದಂಥ ಫಲ ಮತ್ತು ಫಲಿತಾಂಶಗಳನ್ನು ಪಡ್ಕೊಳ್ಬಹುದು ಎಂಬಂತಹ ವಿಷಯಗಳನ್ನು ನಾವು ಇವತ್ತಿನ ದಿವಸ ಗಮನಿಸೋಣ. ನೋಡಿ, ಅನೇಕ ಆಗಮಶಾಸ್ತ್ರಗಳೆಲ್ಲ ಹೊರಹೊಮ್ಮಿದೆ. ದೇವತಾ ಸ್ವರೂಪವನ್ನು ಹೇಳುವಂತಹದ್ದು, ದೇವತಾ ಪ್ರತಿಷ್ಠಾಪನೆಗಳನ್ನು ಮಾಡುವಂಥದ್ದು, ದೇವತಾ ಸಂಬಂಧವಾದಂಥ ಕುಂಭಾಭಿಷೇಕಗಳನ್ನು ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ವಿಧಿ ವಿಧಾನಗಳನ್ನು, ಹಾಗೆ ಧರ್ಮ ಸೂಕ್ಷ್ಮಗಳನ್ನೆಲ್ಲ ತಿಳಿಸ್ಕೊಟ್ಟಿದೆ. ಹೀಗಿದ್ದಾಗ ನಾವು ವಿಗ್ರಹಾರಾಧನೆಗಳನ್ನು ಯೋಚನೆ ಮಾಡ್ತಾ ಬಂದರೆ ಅದಕ್ಕೆ ಗಾತ್ರಗಳನ್ನು ಕೂಡ ಹೇಳ್ತಾರೆ. ಗಾತ್ರ ಅಂತಂದ್ರೆ ಏನು, ಎಷ್ಟು ಎತ್ತರ, ಎಷ್ಟು ಭಾರ, ಹಾಗೆ ಒಳಗಡೆ ಹೇಗಿರಬೇಕು ಹೇಳುವುದನ್ನು ಕೂಡ ಆಗಮಶಾಸ್ತ್ರಕಾರರು ನಮಗೆ ಪ್ರಾಚೀನವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದು ಹೇಗಪ್ಪ ಅಂತಂದರೆ, ವಿಗ್ರಹಗಳು ಯಜಮಾನನ ಮುಷ್ಟಿಯ ಗಾತ್ರದಿಂದನೂ ಕೂಡ ಕಡಿಮೆ ಇರಬೇಕು ಹೇಳೋದನ್ನು ಕೂಡ ಆಗಮಶಾಸ್ತ್ರ ಹೇಳ್ತದೆ. ಮುಷ್ಟಿಗಾತ್ರ ಅಂತಂದರೆ ಏನು, ನಮ್ಮ ಹೃದಯದ ಒಂದು ಒಳಪಟ್ಟಿರಬೇಕು. ಒಂದು ಮುಷ್ಟಿಗಾತ್ರದಕ್ಕಿಂತನೂ ಕೂಡ ಚಿಕ್ಕದಾದಂತಹ ವಿಗ್ರಹಗಳನ್ನು ನಾವು ಮನೆಯಲ್ಲಿ ಪೂಜೆ ಮಾಡಬೇಕು. ಇನ್ನು ದೇವಾಲಯ ಶಾಸ್ತ್ರ, ದೇವಾಲಯ ಸಂಬಂಧವಾದಂಥದ್ದೇ ಬೇರೆ. ದೇವಾಲಯಗಳಲ್ಲಿ ಯಾವ ರೀತಿಯಾದಂತಹ ಗರ್ಭಗುಡಿ ಇದೆಯೋ, ಅಥವಾ ಹಿಂದಿನಿಂದನೂ ಕೂಡ ಯಾವ ತರಹ ಪ್ರತಿಷ್ಠಾಪನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೋ ಅದೇ ತರಹ ಪ್ರತಿಷ್ಠಾಪನೆಗಳನ್ನು ಮಾಡುವಂಥದ್ದು. ಆದರೆ ಸ್ವಗೃಹದಲ್ಲಿ ಅಂದರೆ ಮನೆಯಲ್ಲಿ ಮಾಡುವಂತಹ ಪೂಜಾ ವಿಧಾನಗಳನ್ನು ನಾವು ಮುಷ್ಟಿಗಾತ್ರಕ್ಕಿಂತಲೂ ಕೂಡ ಚಿಕ್ಕದಾದಂತಹ ವಿಗ್ರಹಗಳನ್ನು ಪೂಜೆ ಮಾಡುವಂಥದ್ದು ಬಹಳ ಉಳಿತಾದಂಥದ್ದು. ಹಾಗೆ ಯೋಚನೆ ಮಾಡ್ತಾ ಹೋದಂತೆ ನೋಡಿ, ಅನೇಕ ರೀತಿಯಾದಂತಹ ವಿಗ್ರಹಗಳನ್ನು ಪೂಜೆ ಮಾಡ್ತಾರೆ. ಶಾಸ್ತ್ರದ ಪ್ರಕಾರವಾಗಿ ಲೋಹಗಳಿಂದ ಮಾಡಿದಂತಹ ವಿಗ್ರಹಗಳು ಬಹಳ ಉತ್ತಮವಾದಂಥದ್ದು ಎಂಬುದಾಗಿ ಹೇಳ್ತಾರೆ. ಇನ್ನು ನಾವೆಲ್ಲ ಸದ್ಯದಲ್ಲಿ ಗಣೇಶನ ಹಬ್ಬದಲ್ಲಿ ಪೂಜೆ ಮಾಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭಗಳನ್ನು ನೋಡ್ತಾ ಹೋದರೆ ಯೋಚನೆ ಬರ್ತದೆ, ಈ ಮಣ್ಣಿನ ವಿಗ್ರಹಗಳನ್ನೆಲ್ಲ ಪೂಜೆ ಮಾಡ್ತಾರಲ್ಲ, ಇದಕ್ಕೇನು ಶಾಸ್ತ್ರ ಉಲ್ಲೇಖ ಎಂಬುದನ್ನು ನಾವು ಗಮನಿಸ್ತಾ ಹೋದರೆ, ಮಣ್ಣಿಂದ ಶಾಸ್ತ್ರೀಯವಾದಂತಹ ವಿಧಾನಗಳಿಂದ ವಿಗ್ರಹಗಳನ್ನು ಮಾಡಿ ಪೂಜೆ ಮಾಡುವಂಥದ್ದು ಕೂಡ ನಾವು ಕಾಣಬಹುದು. ಆದರೆ ಇದು ಏನಪ್ಪ ವಿಶೇಷ ಅಂತಂದರೆ, ಮಣ್ಣಿನ ವಿಗ್ರಹಗಳನ್ನು ನಾವು ಆವಾಹನೆಯನ್ನು ಮಾಡಿ ಪೂಜೆ ಮಾಡಿ ಅದಕ್ಕೆ ವಿಸರ್ಜನಾದಿಗಳನ್ನು ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಅಂದರೆ ಅದನ್ನು ನಾವು ನೋಡಿ ನೀರಿನಲ್ಲಿ ವಿಸರ್ಜನೆ ಮಾಡ್ತೇವೆ. ಅಂದರೆ ಪಂಚಭೂತಗಳಲ್ಲಿ ಸೃಷ್ಟಿಯಾದಂತಹ ಮಣ್ಣು ಪೃಥ್ವಿ ತತ್ವ, ಈ ಪೃಥ್ವಿ ತತ್ವವನ್ನು ಜಲ ತತ್ವದಲ್ಲಿ ನಾವು ವಿಸರ್ಜನೆ ಮಾಡುವಂಥದ್ದು. ಒಂದು 3 ದಿವಸ 5 ದಿವಸ ಹೀಗೆ ಒಂದು ಉತ್ತಮವಾದಂತಹ ಒಂದು ವಾಡಿಕೆಯ ಪ್ರಕಾರವಾಗಿ ಅಥವಾ ನಕ್ಷತ್ರಾದಿಗಳನ್ನು ವಾರಾದಿಗಳನ್ನು ನೋಡಿ ನಾವು ಮಣ್ಣಿನ ವಿಗ್ರಹಗಳನ್ನು ಕೂಡ ವಿಸರ್ಜನೆ ಮಾಡ್ತೇವೆ. ಒಂದು ನಾವು ತಿಳಿದ ಹಾಗೆ ದಾರುಭಿಹಿ ಎಂಬುದಾಗೂ ಕೂಡ ಗ್ರಂಥಕಾರರೆಲ್ಲ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ದಾರುಭಿಹಿ ಅಂತಂದರೆ ಮರದ ವಿಗ್ರಹಗಳನ್ನು ಕೂಡ ಮಾಡಿ ಪೂಜೆ ಮಾಡ್ತಾ ಇದ್ರು. ಇದು ಬಹಳ ಶ್ರೇಷ್ಠವಾದಂಥದ್ದು. ಆದರೆ ಇದಕ್ಕೆ ವಿಸರ್ಜನಾದಿಗಳನ್ನು ಅಥವಾ ಇದಕ್ಕೆ ನೀರಿನಲ್ಲಿ ಹಾಕುವಂಥದ್ದನ್ನು ಕೂಡ ಶಾಸ್ತ್ರಕಾರರು ಹೇಳಲಿಲ್ಲ. ಹಾಗಾಗಿ ಮರದ ವಿಗ್ರಹಗಳನ್ನು ನಾವು ಮಾಡಿಟ್ರೆ ಅದಕ್ಕೆ ಆವಾಹನೆಗಳನ್ನು ಮಾಡಿ ಬಹಳಷ್ಟು ವರ್ಷಗಳ ಕಾಲ ಅದನ್ನಿಟ್ಕೊಂಡು ನಾವು ಪೂಜೆ ಮಾಡಬಹುದು, ಅಥವಾ ಅದನ್ನಿಟ್ಕೊಂಡು ಉಪಾಸನೆ ಮಾಡಬಹುದು. ಎಲ್ಲಿಯವರೆಗೆ ಅಂತಂದರೆ ಆ ವಿಗ್ರಹ ಭಿನ್ನ ಯಾವವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ನಾವು ಇದನ್ನಿಟ್ಕೊಂಡು ಪೂಜೆ ಮಾಡುವುದನ್ನು ಮಾಡ್ತಾ ಇದ್ದರೆ ಅದರಿಂದ ಬಹಳ ಶುಭವಾದಂತಹ ಫಲ ಮತ್ತು ಫಲಿತಾಂಶಗಳು ಕೂಡ ಸಿಗುತ್ತೆ. ಹಾಗೆ
ಈ ಮಣ್ಣಿನ ವಿಗ್ರಹಕ್ಕೆ ನಾವು ಎಷ್ಟೋ ಮನೆಯಲ್ಲಿ ನೋಡ್ತೇವೆ, ತಂದಿಟ್ಟುಬಿಡ್ತಾರೆ. ಅದನ್ನು 3 ವರ್ಷ 2 ವರ್ಷ ಆದರೂ ಕೂಡ ಶೋಕೇಸಲ್ಲಿಟ್ಟು ನೋಡ್ತಾರೆ. ಹಾಗೆ ಮಾಡಬಾರ್ದು. ಮಣ್ಣಿನ ವಿಗ್ರಹಗಳನ್ನು ಶುದ್ಧವಾದಂಥ ಒಂದು ರೀತಿಯಲ್ಲಿ ತಯಾರು ಮಾಡಿ ಅದಕ್ಕೆ ಕೆಲವೊಂದಷ್ಟೇ ದಿವಸಗಳನ್ನು ಇಟ್ಟು ಅದನ್ನು ವಿಸರ್ಜನಾದಿಗಳನ್ನು ಕೂಡ ಮಾಡುವಂಥದ್ದು ಶಾಸ್ತ್ರವಿಹಿತವಾದಂಥದ್ದು. ನಾವು ಗಣೇಶನ ಹಬ್ಬಕ್ಕೆ ತೆಗೆದುಕೊಂಬಂದಿರ್ತೇವೆ, ಆ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೇವೆ, ಅದನ್ನು ಹಾಗೆ ಶೋಕೇಸಲ್ಲಿ ಇಡ್ತೇವೆ ಅಂತಂದರೆ ಅದು ಒಳ್ಳೆಯದಲ್ಲ. ಯಾಕಂದರೆ ಅದರಿಂದ ಅನೇಕ ರೀತಿಯಾದಂಥ ದುಷ್ಫಲಗಳು, ಅನೇಕ ರೀತಿಯಾದಂತಹ ಸಮಸ್ಯೆಗಳು ಎಲ್ಲರಿಗೂ ಕೂಡ ಬರುತ್ತೆ. ಹಾಗಾಗಿ ಹೇಗೆ ನಾವು ಮಣ್ಣಿನ ಸ್ವಚ್ಛವಾದಂತಹ ಪ್ರಕೃತಿಯ ಸಂಬಂಧವಾದಂಥ ಒಂದು ರೀತಿಯಲ್ಲಿ, ಇವತ್ತಿನ ದಿವಸ ಎಲ್ಲ ಕೆಮಿಕಲ್ಸು ಮಿಶ್ರವಾಗಿ ಹೋಗಿದೆ, ಆದರೂ ಕೂಡ ಆದಷ್ಟು ಪ್ರಕೃತಿಯ ರೀತಿಯಲ್ಲಿ, ಪ್ರಕೃತಿಯ ಸಂಬಂಧವಾದಂಥ ರೀತಿಯಲ್ಲಿ ನಾವು ಮಾಡುವಂತಹ ಗಣೇಶನ ಉಪಾಸನೆ, ಗಣೇಶನ ಆರಾಧನೆ, ಗಣೇಶನ ವಿಶೇಷವಾದಂತಹ ಆರಾಧನೆ ಹೇಳುವಂಥದ್ದು ಪ್ರಕೃತಿಗೆ ಕೊನೆಗೆ ಸೇರುವಂಥದ್ದು. ನಾವು ಅನೇಕ ರೀತಿಯಾದಂಥ ಕೆಮಿಕಲ್ಸ್ ಹಾಕಿ, ಬೇರೆ ಬೇರೆ ದ್ರವ್ಯಗಳನ್ನು ಹಾಕಿ POP ಗಣಪತಿ ಎಲ್ಲ ಹೇಳ್ತೇವೆ ನಾವು. ಇವತ್ತಿನ ದಿವಸ ಮಾರ್ಕೆಟಲ್ಲಿ ಸಿಗತ್ತೆ. ಹಾಗಾಗಿ ಅಂತಹ ಆ ಗಣಪತಿಯನ್ನು ನಾವು ಮಾಡಿ ನೀರಿಗೆ ಬಿಡುವ ಮಾತ್ರದಿಂದ ಏನಾಗತ್ತಪ್ಪ ಅಂತಂದರೆ ಅದರಿಂದ ಇನ್ನೂ ಕೂಡ ಪರಿಸರಕ್ಕೆ ಹಾನಿ, ಪರಿಸರಕ್ಕೆ ತೊಂದರೆ, ತನ್ಮೂಲಕವಾಗಿ ನಮಗೆ ಹಾನಿಯನ್ನು ಕೂಡ ನಾವು ಮಾಡಿಕೊಂಡಾಗತ್ತೆ. ಹಾಗಾಗಿ ಮೃಣ್ಮಯ ಮಣ್ಣಿನ ಗಣೇಶನನ್ನು ನಾವು ಏನು ಮಾಡ್ತೇವೆಯೋ ಅದನ್ನು ಶೀಘ್ರವಾಗಿ ಜಲದಲ್ಲಿ ವಿಸರ್ಜನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ನೋಡಿ, ನೀವು ನಿಮ್ಮ ಮನೆಯಲ್ಲಿದ್ದರೂ ಕೂಡ ಯೋಚನೆ ಮಾಡಿ, ಬಹಳ ವರ್ಷದಿಂದ ಪೂಜೆ ಮಾಡಿ ಇಡ್ತೇವೆ ಮಣ್ಣಿನ ವಿಗ್ರಹ, ಹಾಗೆ ಶೋಕೇಸಲ್ಲಿ ಇಡುವಂಥದ್ದು ಒಳ್ಳೆಯದಲ್ಲ. ಅದನ್ನು ಕೂಡ ಜಲದಲ್ಲಿ ವಿಸರ್ಜನೆ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗೆ ನಾವು ಮುಂದುವರಿತಾ ಹೋದಂತೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕಾಣುವಂಥದ್ದು, ಪ್ರತಿನಿತ್ಯವನ್ನೂ ಕೂಡ ನಾವು ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಂತಹ ಬೆಳ್ಳಿ ಅಥವಾ ತಾಮ್ರ ಹಿತ್ತಾಳೆ ವಿಗ್ರಹ ಇರುತ್ತಲ್ಲಪ್ಪ, ಅದು ಹೇಗೆ ಅಂತಂದರೆ ಅದಕ್ಕೆ ಒಮ್ಮೆ ಆವಾಹನೆ ಮಾಡಿ ಪೂಜೆ ಮಾಡಿದ ಮೇಲೆ ಅದು ಎಲ್ಲಿವರೆಗೆ ಅಂತಂದರೆ ವಿಗ್ರಹ ಎಲ್ಲಿವರೆಗೆ ಭಿನ್ನವಾಗುವುದಿಲ್ಲವೋ ಅಲ್ಲಿವರೆಗೂ ಕೂಡ ಅದಕ್ಕೆ ಆ ದೇವತಾ ಸಾನ್ನಿಧ್ಯ ನೆಲೆಸುತ್ತೆ. ಅನಂತರದಲ್ಲಿ ಪುನಃ ಅದಕ್ಕೆ ವಿಸರ್ಜನಾದಿಗಳನ್ನು ಮಾಡಿ, ಅದು ದ್ರವ್ಯವಾದದ್ರಿಂದ ಪುನಃ ದ್ರವ್ಯ ಲೇಪನಗಳನ್ನು ಮಾಡಿ, ಆ ದ್ರವ್ಯಗಳಿಗೆ ವಿಸರ್ಜನೆಯನ್ನು ಹೇಳಲಿಲ್ಲ, ಆ ದ್ರವ್ಯಗಳನ್ನು ಪುನಃ ಅದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡು ಪುನಃ ವಿಗ್ರಹಗಳನ್ನು ಸಿದ್ಧಿ ಮಾಡುವಂತಹದ್ದಿದೆ. ಹಾಗಾಗಿ ಇವತ್ತಿನ ದಿವಸ ನಾವು ಗಣೇಶನ ಬಗ್ಗೆ ವಿಶೇಷವಾದಂತಹ ಯೋಚನೆ ಮಾಡೋಣ. ಆ ಗಣೇಶನು ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಾದಂಥ ಅನುಗ್ರಹಗಳನ್ನು ಮಾಡಲಿ. ಆ ದೇವತಾ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.